ಸಮಸ್ತ ನಾಡಿನ ರೈತ ಮಿತ್ರರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೈತನ ಮಿತ್ರ. ಇವತ್ತಿನ ವಿಡಿಯೋದಾಗ ಸಕ್ಸಸ್ಫುಲ್ ರೈತ ಪ್ರತಾಪ್ ಬರ್ನಾಲ್ ಅವರ ಬಗ್ಗೆ ನೋಡೋಣ. ಹಿಮಾಚಲ ಪ್ರದೇಶದ ಪ್ರತಾಪ್ ಬರ್ನಾಲ್ ಎಂಬ ಸಾಮಾನ್ಯ ರೈತ 1 ಎಕರೆ ಒಳಗ ಕಿವಿ ಫ್ರೂಟ್ಸ್ ಬೆಳೆದ ವರ್ಷಕ್ಕೆ 21 ಲಕ್ಷ ಆದಾಯ ಪಡೆದಾನ. ಅದ ಈ ಸಾಮಾನ್ಯ ರೈತರನ್ನ ಕೇಳ್ರ 1 ಎಕರೆದಾಗ ಎಷ್ಟು ಬೆಳಿಬೋದು ಅಂದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, ಭಾಳ ಅಂದ್ರೆ 5 ಲಕ್ಷ ರೂಪಾಯಿ ಆದಾಯ ಪಡಿಬೋದು ಅಂತ ಹೇಳ್ತಾರೆ. ಆದ್ರೆ ಆ ವ್ಯಕ್ತಿ ಡಿಫ್ರೆಂಟಾಗಿ ಯೋಚನೆ ಮಾಡಿ ವರ್ಷಕ್ಕೆ 21 ಲಕ್ಷ ಆದಾಯ ಪಡೆದಾನಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ. ಈ ರೈತ ಈ ಕಿವಿ ಫ್ರೂಟ್ಸ್ ಬೆಳೆಯೋಕ್ಕೂ ಮುಂಚೆನೆ ಏನು ಮಾಡ್ಯಾನಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡ್ಯಾನ. ಇದು ಇಳುವರಿ ಏನೈತಿ, ಇದಕ್ಕೆ ಆದಾಯ ಎಷ್ಟು ಬರ್ತೈತಿ, ಮತ್ತು ಇದ್ರ ಪ್ರಾಬ್ಲಮ್ಸ್ ಏನದಾವು, ರೋಗಗಳೇನಿದಾವು, ಇದಕ್ಕೆ ಗೊಬ್ಬರ ಏನು ಹಾಕಬೇಕು, ಇದಕ್ಕೆ ಸಂಪೂರ್ಣ ಅಧ್ಯಯನ ಮಾಡಿ ಅವ್ರು 2 ಎಕರೆದಾಗ ಹಚ್ಚಾರತ್ತ. ಅದ್ರ ಬೆಳಗ್ಗೆ 1 ಎಕರೆಗೆ 21 ಲಕ್ಷ ರೂಪಾಯಿ ಆದಾಯ, ಅಂದ್ರೆ ಟೋಟಲ್ 42 ಲಕ್ಷ ರೂಪಾಯಿ ಆದಾಯ ತೆಗೆದಾರು. 1 ಎಕರೆಗೆ 21,600 kg ಇಳುವರಿ ಪಡೆದಾರ ಇವರು. ಈ ಕಿವಿ ಫ್ರೂಟ್ಸ್ ಬೆಳ್ಯಾಕ ಅವ್ರು ಯಾವುದೇ ಥರ ರಾಸಾಯನಿಕ ಟಾನಿಕ್ ಅಥವಾ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಬರೀ ತಿಪ್ಪೆ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ, ಸಾವಯವ ಗೊಬ್ಬರ ಏನು ಸಿಗ್ತೈತಿ ಇದರ ಪ್ರಕಾರ ಬೆಳೆದಾರು. ನೀರ ಗೊಬ್ಬರ ಹಾಕಿ 1 ಎಕರೆದಾಗ 21,600 kg ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಇದು 21 ಲಕ್ಷ ಆದಾಯ ಅವ್ರದ್ದು. ಹೀಗಾಗಿ ನಮ್ಮ ಎಲ್ಲ ರೈತರು ಡಿಫ್ರೆಂಟಾಗಿ ಯೋಚನೆ ಮಾಡಿ ಈಗ ಏನು ಬೆಳೆ ಐತಿ ಇದಕ್ಕಿಂತ ಸ್ವಲ್ಪ ಏನು ಬೇರೆ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಮತ್ತು ಸಾವಯವ ಒಳಗೂ ಸಾಕಷ್ಟು ಲಾಭ ಕೊಡುವ ಬೆಳೆಗಳದಾವು. ಈ ನುಗ್ಗೆ ಬೆಳೆ ಆಗಿರ್ಬೋದು, ಈ ಲೆಮನ್ ಗ್ರಾಸ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟ್, ಇನ್ನೂ ಹಲವಾರು ಥರ ಸಿಗ್ತಾವೆ. ಇವೆಲ್ಲ ಡಿಮ್ಯಾಂಡ್ ಇರುವ ಮಾರ್ಕೆಟ್ನಾಗ ಸದ್ಯದಾಗ ಫುಲ್ ಡಿಮ್ಯಾಂಡ್ ಇದಾವ. ಇಂಥ ಬೆಳೆ ಬೆಳೆದ್ರೆ ನೀವು ಅಗದಿ ಆರಾಮ ಲಾಭ ಪಡ್ಬೋದು. ಈ ನುಗ್ಗೆ ಸೊಪ್ಪಿನಿಂದ ಪುಡಿ ಮಾಡ್ಕೇಶನ್ ಮಾರತ್ತಾರ, ಅದಂತೂ ಹೆವಿ ಡಿಮ್ಯಾಂಡ್ ಐತಿ. ಈಗ 100 ಗ್ರಾಮಿಗೆ 100 ರೂಪಾಯಿ ಐತಿ. ಇಂಥ ಬೆಳೆ ಬೆಳೆದಕ್ಕಿಂತ ನೀವು ಕೂಡ ಲಾಭ ಮಾಡ್ಬೋದು. ಈ ಸಾಮಾನ್ಯ ಕಬ್ಬ, ಹತ್ತಿ, ಜೋಳ, ಗೊಂಜಾಳ ಇಂಥದ್ದು ಬೆಳೆದ್ರನ ಬರೀ ವರ್ಷಕ್ಕೆ ಎಷ್ಟು ಸಿಗೈತಿ 1 ಲಕ್ಷ 2 ಲಕ್ಷ ಇಷ್ಟ ಸಿಗ್ಬೋದು. ಆದ್ರೆ ಇಂಥ ಬೆಳೆ ಬೆಳೆದ್ರೆ 10 ಲಕ್ಷ ಗಂಟಲೆ ಸಿಗುತ್ತೆ. ಲೆಮನ್ ಗ್ರಾಸ್ 10 ಲಕ್ಷ ಮುಂದೆ ಅದ್ರದ್ದು ಇನ್ಕಮ್. ಸಾವಯವ ಕೃಷಿ ಒಳಗನ ಸಿಕ್ಕಾಪಟ್ಟಿ ಬೆಳಿದಾವ ಲಾಭ ಕೊಡು, ಅವು ಸಿಕ್ಕಾಪಟ್ಟಿ ಲಾಭನೂ ಕೊಡ್ತಾವೆ. ಅವ್ನು ಸ್ವಲ್ಪ ರಿಸ್ಕ್ ತೊಗೊಂಡ ಅವ್ನು ಬೆಳಿಬೇಕು. ಬೇಕಾದ್ರೆ ಸ್ವಲ್ಪ ಜಾಗದಾಗ ಮೊದಲು ಹಚ್ಚಿ ನೋಡಬೇಕು ಅದಕ್ಕೆ ಪ್ರಾಬ್ಲಮ್ ಏನೈತಿ, ಅದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದ ನಂತರ ಅದನ್ನು 1 ಎಕರೆ ಆಗಲಿ 2 ಎಕರೆ ಆಗಲಿ ವಿಸ್ತರಿಸಿ ಹಚ್ಬೇಕು. ಅದನ್ನು ಹಿಂಗೆ ಮಾಡ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಸಿಕ್ಕಿರ್ತೈತಿ ಮತ್ತು ನಮಗೆ ಅದರದ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗಿರ್ತೈತಿ. ಹೀಗಾಗಿ ನಾವು ಲಾಭ ಪಡಿಬೋದು. ನಮ್ಮ ರೈತರ ಜೀವನ ಕಷ್ಟ, ರೈತಕ್ಕೆ ಒಳಗೆ ಏನೂ ಲಾಭ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ. ಅದೇ ಈ ಪ್ರತಾಪ್ ಬರ್ನಾಲ್ ಅದನ್ನು ಸಾಧಿಸಿ ತೋರಿಸ್ಯಾರ. ಯಾವುದೇ ಕೆಲಸ ಮಾಡಲಿ ಸರಿಯಾದ ಪ್ಲ್ಯಾನಿಂಗ ಮತ್ತು ಶ್ರಮ ಪಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತೈತಿ. ಈ ಪ್ರತಾಪ್ ಬರ್ನಾಲ್ ಸಕ್ಸಸ್ ಸ್ಟೋರಿ ನಿಮ್ಗೆ ಹೆಂಗೆ ಅನ್ನಿಸ್ತು? ಇಷ್ಟವಾದ್ರೆ ಲೈಕ್ ಮಾಡಿರಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.